Woods fam, welcome back to my YouTube channel guys. ಸೊ ಇವತ್ತಿಂದ ಡೈಲಿ ವ್ಲಾಗ್ ಚಾಲೆಂಜ್ ತೊಗೊಂಡಿದ್ದೀನಿ, ಮಾಡ್ತೀನಿ. ಸೊ ಅದರಿಂದ ನೀವು ಸಪೋರ್ಟ್ ಹೀಗೆ ಇರಲಿ. ಏನಂದರೆ ಎಲ್ಲರೂ ಅಂದ್ಕೋತಾರೆ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಅಷ್ಟು ಏನೋ ಒಂದು ವೀಡಿಯೋ ಮಾಡಿ ಹಾಕ್ತಾರೆ ಅಷ್ಟು ಈಸಿ ಅಂತ. ಆದರೆ ಆ ಥರ ಎಲ್ಲ ನೀವು ವ್ಯಾಲ್ಯೂಬಲ್ ಕಂಟೆಂಟ್ ಕೊಡೋಕ್ಕೇ ಇದು ಮಾಡ್ತಾಯಿರೋದು. ಸೊ ಅದರಿಂದ ನೋಡಿ ಇವಾಗ ಅದಕ್ಕೆ ಪಬ್ಲಿಕಲ್ಲೇ ಮಾಡೋಣ, ತಿರ್ಗಾ ರೀಸ್ಟಾರ್ಟ್ ಪಬ್ಲಿಕಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏನಂದರೆ ನೀವು ಮನೇಲೇ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ನೀವು ಸುಮ್ಮನೆ ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ನೀವು ಅಷ್ಟು ಫೋಕಸ್ಡಾಗೂ ಇರೋಲ್ಲ, ಡಿಸಿಪ್ಲಿನ್ಡಾಗೂ ಇರೋಲ್ಲ. ಸೊ ಅದರಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನೀವು ಮೇನಾಗಿ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿ ನೀವು ಕೂಡ. ಸೊ ಯಾವ ಥರ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ನಿಮಗೂ ತಿಳಿಸ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಗೈಡು. ಸೊ ಆ ಥರ. ಆಮೇಲೆ ಏನಂದರೆ ಮೇನಾಗಿ ನಿಮ್ಗೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀವು ಮಾಡ್ಬೋದು ನಿಮ್ಮ ಸ್ಕೆಡ್ಯೂಲ್ ಪ್ರಕಾರ, ಟಾಸ್ಕ್ ಪ್ರಕಾರ. ಸೊ ಅದರಿಂದ ನೀವು ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ, ಸೊ ಚಾನಲಲ್ಲಿ ಮೇನಾಗಿ ನಿಮಗೆ ಲೈಫ್ ಸ್ಟೈಲ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಸೊ ಆ ಥರ. ಸೊ ಆಮೇಲೆ ಏನಾದರೆ ನಾನು ಅದಕ್ಕೆ ಇಂಗ್ಲೀಷಲ್ಲೂ ಮಾಡ್ಬೋದು, ಕನ್ನಡದಲ್ಲೂ ಮಾಡ್ಬೋದು ಕಂಟೆಂಟ್. ಬಟ್ ಇಂಗ್ಲೀಷಲ್ಲೂ ಮಾಡ್ಬೋದು ಅಥವಾ ಮಾಡ್ಬೋದಾಗಿ. ಬಟ್ ನಾವು ನಾವು ಕನ್ನಡದಲ್ಲೇ ಕಂಟೆಂಟ್ ಮಾಡಲಿಲ್ಲ ಅಂದರೆ ಹಿಂಗೆ ಅಲ್ವಾ. ಅದಕ್ಕೆ ಸೊ ಯಾರ್ಯಾರು ಕನ್ನಡಿಗರು ನೋಡ್ತಾ ಇದ್ದೀರಾ ಇದನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಮೇನಾಗಿ ಏನಾದರೂ ಅದೇ ತೋರಿಸ್ತೀನಿ ಡೈಲಿ ಇನ್ಮೇಲೆ. ಅದೇ ಈಗ ಚಾಲೆಂಜ್ ತೊಗೊಂಡಿದ್ದೀನಿ, ಮಾಡ್ತೀನಿ ಅಂತ. ಸೊ ಅದರಿಂದ ನೋಡಿ ಆ ಥರ ಇವಾಗ ಹೆಂಗೆ ಇಂಪ್ರೂವ್ ಮಾಡ್ಕೋತೀನಿ ಅಂತ ಎಲ್ಲ ತೋರಿಸ್ತೀನಿ. ಸೊ ನಿಮಗೂ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಸೊ ಮಳೆ ಬರ್ತದೆ ಆದರೂ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಈ ಜರ್ನಿ ಅಂತ. ಯಾಕಂದರೆ ಫೈನಲಿ ಕಾಲೇಜು ಮುಗೀತು ಇವಾಗ ಆಫೀಸಲ್ಲಿ. ಸೊ ಅದರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ ಎಲ್ಲ. ಸೊ ನಿಮ್ಗೆ ಇನ್ನೂ ಯಾವ ಥರ ಯೂನಿಕ್ ಕಂಟೆಂಟ್ ಬೇಕು ಅಂತ ಹೇಳಿ ಮಾಡ್ತೀನಿ. ಸೊ ಬನ್ನಿ ಇವಾಗ. ಅದೇ ಹಂಗೆ ನಾನು ಹೋಗ್ತೇನೆ ನನಗೆ. ಸೊ ನೋಡೋಣ ಯಾವ ಥರ ಹೆಂಗೆ ಯಾವ ಥರ ಕಂಟೆಂಟ್ ಕೊಡ್ಬೋದು ಅಂತ. ಸೊ ಒಂದೇ ಟಿಕ್ಕಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಲ್ಲ. ಮುಂಚೆ ಹಳೆ ವ್ಲಾಗ್ಸ್ ನೋಡಿರೋ ಗೊತ್ತಿರುತ್ತೆ ಯಾವ ಥರ ಏನೇನು ಯೂನಿಕಾಗಿ ತೋರಿಸ್ತೀನಿ. ಎಕ್ಸ್ಪೀರಿಯನ್ಸ್ ಕಾಲೇಜಲ್ಲಿ ಒಂದು ಈವೆಂಟ್ ನಡೆದಿರೋದು ಇಲ್ಲ. ಸೊ ಅದರಿಂದ ನಿಮ್ಗೆ ಗೊತ್ತಿರುತ್ತೆ. ಸೊ ನೋಡೋಣ ಯಾವ ಥರ ಬರುತ್ತೆ ಈ ವ್ಲಾಗಲ್ಲಿ ಅಂತ ಎಲ್ಲ. ನಿಮಗೆ ಎಕ್ಸ್ಪೀರಿಯನ್ಸ್ ಎಲ್ಲಿ ಇವಾಗ ಏನೆಲ್ಲ ಟ್ರಾವೆಲಿಂಗಿಗೆ ಹೋಗಿರ್ಬೋದು, ಎಲ್ಲರೂ ಹೋಗಿದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ. ಸೊ ಅದರಿಂದ ಮೇನಾಗಿ ಅದಕ್ಕೆ ನಿಮ್ಮ ಫಿಟ್ಟಾಗಿ ನೋಡ್ಬೋದು ಇಲ್ಲೇ ಎಲ್ಲ ಜಿಮ್ನಲ್ಲಿ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಎಲ್ಲ. ಸೊ ನೀವು ಫಿಟ್ಟಾಗಿ ನಿಮ್ಮ ಕಾನ್ಫಿಡೆನ್ಸ್ಗೆ ಹೆಲ್ಪ್ ಆಗುತ್ತೆ, ಮತ್ತು ನೀವು ಡಿಸಿಪ್ಲಿನ್ಡಾಗೂ ಇರ್ತೀರಾ ಮತ್ತು ನಿಮ್ಗೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡ್ಬೋದು. ಹಿಂದೆ ನೋಡಿ ಯಾರು ಇದಲ್ಲ ನಿಮ್ಮ ಸಪೋರ್ಟ್ ಸ್ಟಾರ್ಟಿಂಗ್ ಮಾಡುವಾಗ. ಸೊ ಹಿಂಗೆ ಹೋಗ್ತಾ ಇದ್ದೀನಿ. ಸೊ ಅದೇ ತುಂಬ ಟ್ರಾಫಿಕ್ ಇದೆ. ಬನ್ನಿ ಅದಕ್ಕೆ ಡೈಲಿ ಲೈಫ್ ಸ್ಟೈಲ್ ನಾನು ಹಿಂಗೆ ಏನೇ ಟಾಸ್ಕ್ ಮಾಡಿದ್ರೂ ಕೂಡ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನೊಂದೇನೆಂದರೆ ಮೇನಾಗಿ ನೀವು ನಿಮ್ಮ ಸ್ಕಿಲ್ಸ್ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅಂತಲೂ ಹೇಳ್ತಾ ಇದ್ದೆ ಆವಾಗಲೇ. ಸೊ ಸ್ಕಿಲ್ಸ್ ತುಂಬಾ ಮ್ಯಾಟ್ರ್ ಆಗೋದಕ್ಕೆ. ಈಗ ಇದರಲ್ಲೂ ನೀವು ಅನ್ಕೋಬೋದು
ಇವಾಗ ಮೇನಾಗಿ ನೀವು ಹೆಂಗೆ ಅದು ಯೂಸ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸುಮ್ಮನೆ ಅಲ್ಲ, ಸುಮ್ಮನೆ ಇವಾಗ ಅದೇ ನನಗೆ ತುಂಬ ಜನ ಲೇಸಿನೂ ಹಾಕ್ತಾರೆ ಬಂದಿರೋದಕ್ಕೆ. ಸೊ ಅದನ್ನ ಹೆಂಗೆ ಎಥಿಕಲಾಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ, ಆಯ್ತು ನೋಡೋಣ. ಮ್ಯಾಕ್ಸಿಮಮ್ ಮನೇಲಿ ಬ್ಲಾಗ್ ಮಾಡ್ಬೋದಾಗಿತ್ತು, ಬಟ್ ಸ್ಟಿಲ್ ಹಿಂಗೋಸ್ಕರ ಪಬ್ಲಿಕ್ ಹೆಂಗೆ ಬ್ಲಾಗ್ ಶೂಟ್ ಮಾಡ್ಬೋದು ಅದನ್ನು ತಿಳಿಸ್ಕೊಡೋಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ. ಸೊ ಅನ್ಕೋಬೋದೆಲ್ಲ ಏನು ಆರಾಮಾಗಿ ಮಾಡ್ತೇವೆ, ಬಟ್ ಸ್ಟಿಲ್ ನಾನು ಮುಂಚೆನೂ ಬ್ಲಾಗ್ ಮಾಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಈಸಿಯಾಗಿ ಅನಿಸುತ್ತೆ. ಸೊ ಅದರಿಂದ ನೀವು ಅದಕ್ಕೆ ನಿಮ್ಮ ಬರೀ ಓದಾರದಲ್ಲೇ ಇರೋಕ್ಕಿಂತ ನೀವು ಒಂದು ಎಕ್ಸ್ಟ್ರಾ ಏನಾದ್ರು ಅದೇ ಮೇನಾಗಿ ನಾನು ಮಾಡ್ತಿರ್ತಾರೆ ಕಂಟೆಂಟ್ ಕ್ರಿಯೇಷನ್ ಮಾಡೋದು ನಿಮಗೂ ತುಂಬ ಅದೇ ಹೆಲ್ಪ್ ಆಗುತ್ತೆ. ಸೊ ಬನ್ನಿ, ಏನಂದರೆ ಇನ್ನೂ ನೋಡಿ ಸ್ಕೂಲು ಮುಗೀತು. ಆಮೇಲೆ ಎಲ್ಲ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಸೋಷಿಯಲ್ ಮೀಡಿಯಾಗೆ. ಎಲ್ಲ ಬರೀ ರೀಲ್ಸ್ ಕಾಲ್ ಮಾಡ್ಕೊಂಡು ಅವ್ರ ಸ್ಲೀಪ್ ಶೆಡ್ಯೂಲು ಫುಲ್ ಇದಾಗಿರುತ್ತೆ. ಮಳೆ ಬರ್ತದೆ ನೋಡ್ಬೋದು. ಸೊ ಇನ್ನೊಂದು ಏನಂದರೆ ಮೇನಾಗಿ ಏನು ಅದೇ ಡಯಟ್, ಒಂದು ಪ್ರಾಪರ್ ಡಯಟ್ ಫಾಲೋ ಮಾಡಬೇಕಾದ್ರೆ ಕ್ರೇವಿಂಗ್ಸ್ ಎಲ್ಲರಿಗೂ ಆಗುತ್ತೆ. ಬಟ್ ಸ್ಟಿಲ್ ನೀವು ಕಂಟ್ರೋಲ್ ಮಾಡ್ಕೊಂಡಾಗ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನೀವು ನಿಮ್ಮ ಡಯಟನ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸ್ಟೈಲು ತುಂಬ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಎಲ್ಲ ಸಪ್ರೇಟ್ ನಿಮ್ಗೆ ಹೆಂಗೆ ತಿಳಿಸ್ಕೊಡ್ಬೇಕು ನಾವು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಅಷ್ಟು ತೋರ್ಸ್, ಬಟ್ ಸ್ಟಿಲ್ ಯು ಕ್ಯಾನ್ ಮ್ಯಾನೇಜ್. ಯಾಕಂದ್ರೆ ಎಲ್ಲರೂ ಇವಾಗ ಅದರಲ್ಲೂ ಇವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು, ಬಟ್ ಸ್ಟಿಲ್ ಯಾವ ಟು ಮ್ಯಾನೇಜ್. ಏನಾಗುತ್ತೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಲ್ಲರಿಗೂ ಇರೋ 24 hours ನೀವು ಅದಕ್ಕೆ ನೀವು ಅದನ್ನ ಹೆಂಗೆ ಪ್ರಾಪರಾಗಿ ಯೂಸ್ ಮಾಡ್ಕೋತೀರಾ ನಿಮ್ಮ ಡೈಲಿ ಲೈಫ್ ಸ್ಟೈಲ್ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಿಂದ ಸೊ ನೋಡೋಣ, ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ ಹೆಂಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಜರ್ನಿಯಲ್ಲಿ ಅಂತ. ಸೊ ನೀವು ಫಾಲೋ ಮಾಡ್ಕೊಂಡು ನಿಮಗೂ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಫಾಲೋ ಮಾಡಿ. ಸೊ ಅದಕ್ಕೆ ಈ ಕನ್ನಡದಲ್ಲೇ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಯಿದ್ದೀನಿ. ನೋಡ್ಬೋದಲ್ಲ ಹಿಂಗೆ ಯಾವ ಥರ ಇದೆ ಅಂತ. ಆ ಥರ ಎಲ್ಲ ಸುಮ್ಮನೆ ಇವಾಗ ಜಂಕ್ ಫುಡ್ ತಿಂದು ಎಲ್ಲ ಹೆಂಗೆ ಆರ್ಡ್ರ್ ಮಾಡೋದೇ ಜಾಸ್ತಿ. ಅದರಲ್ಲೂ ಸ್ವಿಗ್ಗಿ ಅದು ಇದು ತಿಂತಾರೆ, ಯಾರು ಮನೆ ಊಟ ಸೊ ಮಾಡಲ್ಲ, ಆ್ಯಕ್ಚುಲಿ ಕುಕ್ಕಿಂಗ್ ಮಾಡಲ್ಲ ಯಾರು. ಸೊ ಅದರಿಂದ ಅದರಲ್ಲೂ ಹೆಂಗೆ ಹೆಲ್ಪ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ನೋಡಿ ಯಾವ ಥರ ಇರುತ್ತೆ ಅಂತ. ಸೊ ಬನ್ನಿ, ಗೊತ್ತಿಲ್ಲ ಇನ್ನೂ ಎಷ್ಟೊತ್ತರೆಗೂ ಹಿಡಿಯುತ್ತೆ ಅಂತ ನೋಡೋಣ. ಅದಕ್ಕೆ ನೋಡೋಣ ಹಿಂಗೆ ನಿಮಗೆ ಇಂಪ್ರೂವ್ಮೆಂಟ್ ತೋರಿಸ್ಬೋದು, ಆ ಥರ ಮಾಡ್ಕೋಬೋದು ಎಲ್ಲ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಅದಕ್ಕೆ ವಾಕ್ ಮಾಡ್ಕೊಂಡು ಪಬ್ಲಿಕ್ಕಲ್ಲೇ ಮಾಡ್ತಾಯಿದ್ದು. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಯಾವ ಥರ ಮೇನಾಗಿ ನಿಮ್ಮ ಪಬ್ಲಿಕ್ ಸ್ಪೀಕಿಂಗ್ ಇರಬೇಕಲ್ಲ, ಅದು ನಿಮ್ಗೆ ಅದು ಯಾವ ಥರ ಯೂಸ್ ಆಗುತ್ತೆ ಅಂದರೆ ಇಂಟರ್ವ್ಯೂಗೂ ಯೂಸ್ ಆಗುತ್ತೆ. ನಿಮಗೆ ಎಲ್ಲರೂ ಕೆಲಸಕ್ಕೆ ಹೋಗ್ಬೋದು, ಅವಾಗ ಯೂಸ್ ಆಗುತ್ತೆ. ಅದರಿಂದ ನೋಡೋಣ ಬನ್ನಿ.
ಆ್ಯಕ್ಚುಲಿ ಮುಂಚೆ ಜಿಮ್ಗೆ ಹೋಗ್ತಾ ಇದೆ, ಅದು ಬಿಟ್ಟು ಇವಾಗ ಅದಕ್ಕೆ ಮನೇಲೇ ಹಿಂಗೆ ವರ್ಕೌಟ್ ಮಾಡ್ಬೋದು ಎಫೆಕ್ಟಿವ್ ಆಗಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಬನ್ನಿ ಹಂಗೆ. ಮತ್ತು ನಿಮಗೆ ಯಾವ ಥರ ರಿಲೇಟೆಡಾಗಿ ಬೇಕಾಗುತ್ತೆ, ನಿಮ್ಗೆ ಯಾವ ಥರ ಹಿಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ನೋಡೋಣ. ಮೇನಾಗಿ ಮೇನಾಗಿ ಅದೇ ಎಲ್ಲದ ನೀವು ಯಾವುದೇ ಫೀಲ್ಡ್ ತೊಗೊಳ್ಳಿ ಮೇನಾಗಿ ನಿಮ್ಮ ಕಮ್ಯುನಿಕೇಷನ್ನ ನೋಡೋದು. ನೀವು ಎಷ್ಟು ಕಾನ್ಫಿಡೆಂಟಾಗಿರ್ತೀರ ಮತ್ತು ಹಿಂಗೆ ಯಾವ ಥರ ನೀವು ಇದು ಮಾಡ್ಬೋದು ಅಂತ ಎಲ್ಲ ನೋಡ್ತಾರೆ. ಸೊ ಅದರಿಂದ ನಾನಿಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಆ್ಯಕ್ಚುಲಿ, ಆದರೂ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಮಾಡ್ತಾಯಿದ್ದೀನಿ ಇವಾಗಿಂದ. ನೋಡೋಣ ಯಾವ ಥರ ಇರುತ್ತೆ ಜರ್ನಿ. ಈಸಿ ಅಲ್ಲ ಗೈಸ್, ಲೈಫ್ ಎಲ್ಲ ಒಬ್ಬೊಬ್ರಿಗೆ ಒಂಥರ ಇರುತ್ತೆ. ಅದಕ್ಕೆ ಮೇನಾಗಿ ಜೀವನದಲ್ಲಿ ದುಡ್ಡು ಮಾಡಬೇಕಷ್ಟೇ, ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಯಾರು ಏನಂತಾರೆ ಏನು ಅಂತಾರೆ. ಅದಕ್ಕೆ ಬನ್ನಿ ಮೇನಾಗಿ ನಾನು ಈಗ ಮನೆಯಲ್ಲೇ ಕುತ್ಕೊಂಡು ರೀಲ್ಸ್ ನೋಡ್ಬೋದಾಗಿತ್ತು, ಅಥವಾ ಏನಾರು ಒಂದು ವೆಬ್ ಸೀರೀಸ್ ನೋಡ್ಬೋದಾಗಿತ್ತು. ಬಟ್ ಸ್ಟಿಲ್ ಅದಕ್ಕೆ ನಿಮಗೋಸ್ಕರ ವ್ಲಾಗಲ್ಲಿ ಪ್ರಾಪರ್ ಕ್ಲಾರಿಟಿ ಕೊಡಬೇಕು ಅಂತಲೇ ಈ ವ್ಲಾಗ್ ಮಾಡ್ತಾ ಇರೋದು. ಅದಕ್ಕೆ ನೋಡೋಣ ಏನು ಬರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಸೊ ಇರಿ. ಸೊ ನಂದೇನಂದರೆ ಫ್ರೆಂಡ್ಸ್ ಯಾರೋ ಪಾಪ ಫ್ರೆಂಡ್ಸ್ ಬರೀ ಇವಾಗ ಎಂಜಾಯ್ಮೆಂಟ್ ಅದು ಬರ್ತಾರೆ. ಬಟ್ ಸ್ಟಿಲ್ ನೋಡೋಣ ನಿಮಗೆ ಆ ಥರ ನಿಮಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ. ಆದರೆ ಅದೇ ಮೈಕ್ ಎಲ್ಲ ನೋಡೋಕ್ಕೆ ಸರ್ ಬಂದಿರುತ್ತೆ ಅಂತ ವ್ಲಾಗು ಕೂಡ ಆಯಿತು. ಸೊ ವ್ಲಾಗಲ್ಲಿ ಇಷ್ಟು ಹೇಳ್ಬೇಕಾಗಿತ್ತು ನಿಮಗೆ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.